ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರಕ್ಕಾಗಿ ಭಾರತದ ಸರ್ಕಾರ ಇಟ್ಟ ಹೆಸರೇ ಆಪರೇಷನ್ ಸಿಂಧೂರ. ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಎಂದು ಹೆಸರಿಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿ. ನೆಲದ ಶ್ರೇಷ್ಠ ಸಂಸ್ಕೃತಿಯ ಅಂತಸತ್ವವನ್ನ ಅರಿತವರು ಮಾತ್ರ ಈ ಹೆಸರನ್ನಿಡಲು ಸಾಧ್ಯ. ಯಾಕೆ ಸ್ನೇಹಿತರೆ, ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ನಿನ್ನೆ ಅಂದ್ರೆ ಮೇ 7ನೇ ತಾರೀಕಿನ ಮಧ್ಯರಾತ್ರಿ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದ ಒಟ್ಟು 9 ಕಡೆ ಉಗ್ರರ ಶಿಬಿರಗಳ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿತು. ಈ ಕಾರ್ಯಾಚರಣೆಗೆ ಹೆಸರಿಟ್ಟಿದ್ದು ಆಪರೇಷನ್ ಸಿಂಧೂರ ಎಂದು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಹಿಂದೂ ಮಹಿಳೆಯರ ಸಿಂಧೂರವನ್ನ ಕಸಿದ ಪಾಕಿಸ್ತಾನದ ಉಗ್ರರ ವಿರುದ್ಧ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ವಿಶ್ವದ ಬಹುತೇಕ ದೇಶಗಳು ಈ ಉಗ್ರ ದಾಳಿಯ ವಿರುದ್ಧ ಖಂಡನೆಯನ್ನ ವ್ಯಕ್ತಪಡಿಸಿತ್ತು. ಭಾರತ ಪ್ರತಿದಾಳಿ ಏನಾದರೂ ಮಾಡಿದರೆ ಅದಕ್ಕೆ ನಮ್ಮ ಬೆಂಬಲವಿದೆ ಎಂದು ಬಹಿರಂಗವಾಗಿಯೇ ಅನೇಕ ದೇಶಗಳು ಹೇಳಿದ್ದವು. ಈ ಎಲ್ಲದರ ನಡುವೆ ಪಾಕಿಸ್ತಾನದಲ್ಲಿರುವ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡುವ ಪ್ರಕ್ರಿಯೆ ಸೈಲೆಂಟ್ ಆಗಿಯೇ ನಡೆಯುತ್ತಿತ್ತು. ಒಂದು ಕಡೆ ಪ್ರತಿನಿತ್ಯ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಬಗ್ಗು ಬಡಿಯುತ್ತಿದ್ದರೆ, ಇನ್ನೊಂದು ಕಡೆ ದಾಳಿಯ ಯೋಜನೆಗಳು ನಡೆಯುತ್ತಿತ್ತು. ರಾಜತಾಂತ್ರಿಕ ವಿಚಾರಗಳು ಜಗತ್ತಿನ ಗಮನ ಸೆಳೆಯುತ್ತಿದ್ದರೆ, ದಾಳಿಯ ಯೋಜನೆ ಮಾತ್ರ ಯಾರಿಗೂ ಗೊತ್ತಾಗಲೇ ಇಲ್ಲ. ದೇಶದಾದ್ಯಂತ ರಕ್ಷಣಾ ಅಣಕು ಕಾರ್ಯಾಚರಣೆ ನಡೆಯಲಿದೆ ಎಂದು ಹೇಳುತ್ತಾ ಭಾರತೀಯ ಸೇನೆ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ದಾಳಿ ನಡೆಸಿಯೇ ಬಿಟ್ಟರು. ಈ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ನಲುಗಿ ಹೋಯಿತು. 80ಕ್ಕೂ ಹೆಚ್ಚು ಉಗ್ರರು ಈ ಆಪರೇಷನ್ ಸಿಂಧೂರಕ್ಕೆ ಬಲಿಯಾಗಿ ತಮ್ಮ ನೆಚ್ಚಿನ ತಾಣ ಜನ್ನತ್ಗೆ ಸೇರಿದರು. ಆಪರೇಷನ್ ಸಿಂಧೂರ ಎಂದು ಹೆಸರಿಟ್ಟಿದ್ದು ಯಾಕೆಂದು ಈಗಾಗಲೇ ನಮಗೆ ತಿಳಿದಿದೆ. 26 ಹಿಂದೂ ಮಹಿಳೆಯರ ಸಿಂಧೂರವನ್ನ ಅಳಿಸಿದ ಪಾಪಿ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಅದೇ ಹೆಸರನ್ನಿಟ್ಟು ಆ ಎಲ್ಲ ಮಹಿಳೆಯರಿಗೆ ನ್ಯಾಯವನ್ನ ನೀಡಲಾಯಿತು. ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಎಂದು ಹೆಸರಿಟ್ಟಿದ್ದು ಬೇರಾರೂ ಅಲ್ಲ, ಅದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು. ಸಿಂಧೂರ ಅನ್ನೋದು ನಮ್ಮ ದೇಶದ ಎಲ್ಲಾ ಮಹಿಳೆಯರಿಗೆ ಭಾವನಾತ್ಮಕ ವಿಚಾರ. ಈ ನೆಲದ ಸಂಸ್ಕೃತಿಯಡಿ ಜನಿಸಿದ ಯಾವುದೇ ಹೆಣ್ಣು ಕೂಡ ಸಿಂಧೂರ ಧರಿಸದೆ ಇರಲಾರರು. ವಿವಾಹಿತ ಸ್ತ್ರೀಯರಿಗೆ ಸಿಂಧೂರ ಅತಿ ಪವಿತ್ರ. ಹಣೆಯ ಮೇಲೆ ಸಿಂಧೂರ ಜೀವನದುದ್ದಕ್ಕೂ ಇರಬೇಕೆಂದು ಎಲ್ಲಾ ಮಹಿಳೆಯರ ಜೀವಮಾನದ ಕನಸು. ಪತಿಯ ತರುವಾಯದ ನಂತರ ಸಿಂಧೂರವನ್ನ ಧರಿಸಬಾರದು ಎಂಬ ಆಚರಣೆ ಅನೇಕ ಭಾರತೀಯ ಸಂಪ್ರದಾಯದಲ್ಲಿದೆ. ಸಿಂಧೂರ ಧರಿಸುವುದರಿಂದ ಸಕಾರಾತ್ಮಕ ಶಕ್ತಿ ಹರಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಹೀಗಾಗಿ ವಿವಾಹಿತ ಸ್ತ್ರೀಯನ್ನ ಕುಂಕುಮ ಶೋಭಿತೆ ಎಂದು ಕರೆಯುವುದನ್ನು ನಾವು ನೋಡುತ್ತೇವೆ. ಸಿಂಧೂರವನ್ನ ಧರಿಸುವ ಕ್ರಮದಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನತೆ ಇರಬಹುದು, ಆದರೆ ಸಿಂಧೂರದ ಪರಿಕಲ್ಪನೆ ದೇಶದ ಎಲ್ಲಾ ರಾಜ್ಯಗಳಲ್ಲಿ, ಎಲ್ಲಾ ಭಾಗಗಳಲ್ಲಿ, ಎಲ್ಲಾ ಸಂಪ್ರದಾಯಗಳಲ್ಲೂ ಇದೆ. ಹೀಗಾಗಿಯೇ ಭಾರತದ ಸಂಸ್ಕೃತಿಯಲ್ಲಿ ಅನೇಕತೆಯಲ್ಲಿ ಏಕತೆಯನ್ನ ಕಾಣಬಹುದು. ಇಂಥ ಪವಿತ್ರ ಸಿಂಧೂರವನ್ನ ಅಳಿಸಿದ ಪಾಪಿ ಉಗ್ರರ ವಿರುದ್ಧದ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರವೇ ಸೂಕ್ತ ಹೆಸರು ಎಂದು ಯಾರಿಗಾದರೂ ಅನ್ನಿಸಬೇಕಾದರೆ ಅವರಿಗೆ ಈ ನೆಲದ ಶ್ರೇಷ್ಠ ಸಂಸ್ಕೃತಿಯ ಅರಿವಿರಲೇಬೇಕು. ಯಾಕೆಂದ್ರೆ ಸಿಂಧೂರ ಈ ನೆಲದ ಅಂತಸತ್ವ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ನೆಲದ ಅಂತಸತ್ವದ ಅರಿವು ಇರುವುದರಿಂದಲೇ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಎಂದು ಹೆಸರಿಟ್ಟರು ಎಂದರೆ ತಪ್ಪಾಗಲಾರದು. ಪಹಲ್ಗಾಮ್ನಲ್ಲಿ ಪಾಪಿ ಉಗ್ರರಿಂದ ಹತರಾದ ಅಷ್ಟು ಪ್ರವಾಸಿಗರ ಪತ್ನಿಯರು ಶಾಶ್ವತವಾಗಿ ಸಿಂಧೂರವನ್ನ ಕಳೆದುಕೊಳ್ಳಬೇಕಾಯಿತು. ಈಗ ಅದೇ ಹೆಸರಿನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ 80ಕ್ಕೂ ಹೆಚ್ಚು ಉಗ್ರರನ್ನ ಹತ್ಯೆ ಮಾಡುವ ಮೂಲಕ ಸಿಂಧೂರಕ್ಕೆ ಕೊಂಚ ನ್ಯಾಯ ಕೊಟ್ಟಂತಾಗಿದೆ. ಪ್ರವಾಸಿಗರ ಬಲಿ ಪಡೆದ ಉಗ್ರರು ಮತ್ತು ಅವರಿಗೆ ಸಹಕರಿಸಿದವರನ್ನ 72 ಕನ್ಯೆಯರ ಬಳಿ ಕಳುಹಿಸಿದಾಗ ಮಾತ್ರ ಪೂರ್ಣ ನ್ಯಾಯ ಸಿಗಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿದಮ್ ಕನ್ನಡ.